ಹಾಯ್ ಫ್ರೆಂಡ್ಸ್, ಅನಿತಾ ಗುರಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕೊಬ್ಬರಿ ಕರ್ಚಿಕಾಯಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮತ್ತು ಅದ್ರ ಜೊತೆಯನ್ನು ಮೋದಕನೂ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಮೋದಕ ಮತ್ತು ಕೊಬ್ಬರಿ ಕರ್ಚಿಕಾಯಿಗೆ ಒಂದೇ ಥರ ಕನಕ ಕಲಿಸ್ಕೊಳ್ತಾ ಇದ್ದೀನಿ ನಾನು. ಒಂದೇ ಥರ ಹಿಟ್ಟಲ್ಲಿ ಎರಡು ಥರ ನಾವು ಮೋದಕ ಮತ್ತು ಕರ್ಚಿಕಾಯಿ ಎರಡು ಮಾಡ್ಕೋಬೋದು. ನೋಡಿ, ಈಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಗಟ್ಟಿ ಕಲಿಸ್ಕೊಳ್ತೀನಿ ನಾನು. ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿನೂ ಕಲಿಸ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ ಗಟ್ಟಿ. ಇದನ್ನೀಗ ಮುಚ್ಚಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಸ್ಪೂನು ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದೆರಡು ಸ್ಪೂನು ಬಾದಾಮಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಡ್ತೀನಿ. ಈಗ ಅಷ್ಟರಲ್ಲಿ ನಾನು ಒಂದೆರಡು ಸ್ಪೂನು ಗೋಡಂಬಿ ಹಾಕ್ಕೊಂಡಿದ್ದೀನಿ, ಒಂದೆರಡು ಸ್ಪೂನು ಬಾದಾಮಿ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡ್ರೈ ರೋಸ್ಟ್ ಆಗೋ ಅಷ್ಟರಲ್ಲಿ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಬಟ್ಲ ಒಣ ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೀನಿ. ಏನು ಮೆಜರ್ಮೆಂಟಿಗೆ ಇದಕ್ಕೆ ಸ್ವೀಟ್ ಎಷ್ಟು ಹಾಕಬೇಕು, ಬೆಲ್ಲ ಎಷ್ಟು ಹಾಕಬೇಕಂದ್ರೆ, ಈಗ ಒಂದು ಬಟ್ಲ ನಾನು ಅಳತೆ ಮಾಡಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಲ್ಲ, ಒಣ ಕೊಬ್ಬರಿ ತುರಿ, ಇದಕ್ಕೆ ನಾನು ಅರ್ಧ ಬಟ್ಲು ಬೆಲ್ಲ ಹಾಕ್ಕೊಳ್ತೀನಿ. ಸ್ವೀಟ್ ತಿನ್ನೋರು ಮುಕ್ಕಾಲು ಬಟ್ಲು ಬೆಲ್ಲ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ, ಆಗಿದೆ. ಇದನ್ನು ಒಂದು ಸ್ವಲ್ಪ ನಾನು ಬಿಸಿ ತಣ್ಣಗೆ ಹಾಕ್ಬಿಡ್ತೀನಿ. ತಣ್ಣಗೆ ಹಾಕ್ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಇದಕ್ಕೊಂದು ಸ್ಪೂನು ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಇದಕ್ಕೀಗ ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಮತ್ತೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತೀನಿ. ನೋಡಿ, ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಏಲಕ್ಕಿ, ಗಸಗಸೆ, ಆಮೇಲೆ ಗೋಡಂಬಿ ಮತ್ತು ಬಾದಾಮಿ, ಈ ಒಣ ಕೊಬ್ಬರಿ ಎಲ್ಲನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕೊಬ್ಬರಿ ಕರ್ಚಿಕಾಯಿ. ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಂಬಂದಮೇಲೆ ಒಂದು ಸ್ವಲ್ಪ ನಾವು ಅಂಗೈಯಿಂದ ಇದನ್ನು ತಿಕ್ಕಬೇಕಾಗತ್ತೆ. ಯಾಕಂದರೆ ಬೆಲ್ಲ ಎಲ್ಲ ಕಡೆ ಹೊಂದ್ಕೊಳ್ಳಿ ಅಂಥೇಳಿ. ನೋಡಿ, ಈ ಥರ ತಿಕ್ಕಬೇಕು. ಇಲ್ಲ ಕೈಯಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಈ ಥರನಾದರೂ ನಾವು ತಿಕ್ಕಬೇಕು. ಇದನ್ನು ಬೆಲ್ಲ ಮತ್ತು ಕೊಬ್ಬರಿ, ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಕಡೆ ಹೊಂದ್ಕೊಳ್ಳಿ, ಏಲಕ್ಕಿ ಪೌಡ್ರ್ ಎಲ್ಲ ಹೊಂದ್ಕೊಳ್ಳಿ ಅಂತ ಈ ಥರ ತಿಕ್ಕೊಳ್ತಾ ಇದ್ದೀನಿ. ಈಗ ಸ್ಟಫಿಂಗ್ ರೆಡಿ ಆಯಿತು. ಈಗ ಅದು ಹಿಟ್ಟು ಒಂದು ಸ್ವಲ್ಪ ನೆನೆದಿರುತ್ತೆ. ಈಗ ನೋಡಿ, ನಾನು ಇಷ್ಟಿಷ್ಟೇ ಉಳ್ಳಿ ಹರ್ಕೊಂಡು ಈ ಥರ ರೌಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಮೋದಕ ಮಾಡಿ ತೋರಿಸ್ತೀನಿ. ಮೋದಕ ಅಂತಲೇ ಅಲ್ಲ, ಮನೇಲಿ ಬೇಕಂದ್ರೂ ಮಾಡ್ಕೊಂಡು ತಿನ್ಬೋದು. ಇದೇ ಥರ ಒಂದೇ ಥರ ಕರ್ಚಿಕಾಯಿ ಅದೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ನಮ್ಮ ನೈವೇದ್ಯಕ್ಕೂ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಇಟ್ಕೊಂಡು ಇದನ್ನು ರೌಂಡಾಗಿ ಈ ಥರ ಒತ್ಕೊಳ್ತಾ ಇದ್ದೀನಿ.
ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇದಕ್ಕೆ ಈ ಕೊಬ್ಬರಿದು ಪುಡಿ ಹಾಕ್ಕೋಬಾರ್ದು, ಒಳಗಡೆ ನೋಡ್ಕೊಂಡು ಹಾಕ್ಕೋಬೇಕು, ಅದು ಕರೆಕ್ಟಾಗಿ ಬರಬೇಕು, ಆ ಥರ ಹಾಕ್ಕೊಳ್ಬೇಕು. ನೋಡಿ ಈ ಥರ ಮಾಡಿಕೊಂಡು ಮತ್ತೊಂದು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕ್ಲೋಸ್ ಆಗಬೇಕಿದು, ಈ ಥರ ಬರಬೇಕು, ಆವಾಗ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡೋಕ್ಕೆ. ಸ್ಟೀಮು ಮಾಡ್ಬೋದು, ಇದನ್ನು ಇದೇ ಮೆಥಡಲ್ಲಿ ಸ್ಟೀಮು ಮಾಡ್ಬೋದು. ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ, ಎಣ್ಣೆಲಿ ಕರಿತಾ ಇದ್ದೀನಿ. ನೋಡಿ ಎಲ್ಲದೂ ಆಯಿತು. ಈ ಕರ್ಚಿಕಾಯಿಗೆ ಅದೇ ಥರ ರೌಂಡಲ್ಲಿ ನಾನು ಎಲೆನ ಲಟ್ಟಿಸ್ಕೊಂಡು ಒಂದು ಸ್ವಲ್ಪನೇ ನಾನು ಈ ಕೊಬ್ಬರಿದು ಮಿಕ್ಸ್ ಹಾಕ್ಕೊಂಡು ಈ ಥರ ಒತ್ತುತ್ತಾ ಇದ್ದೀನಿ. ನಾನು ಒತ್ತಿ ಈ ಕೊಬ್ಬರಿದು ಕರ್ಚಿಕಾಯಿ ಕಟ್ ಮಾಡೋದೊಂದು ಇದು ಬರುತ್ತೆ, ಅದನ್ನು ಹಾಕಿ ನಾನು ಎಡ್ಜಸ್ ಎಲ್ಲ ತೆಗಿತೀನಿ. ಹಿಂಗೆ ಮಾಡಿದರೂ ಚೆನ್ನಾಗಿರುತ್ತೆ, ಬಟ್ ಕರ್ಜಿಕಾಯಿ ಕಟ್ ಮಾಡೋದಿರುತ್ತಲ್ಲ, ಒಂದು ಸ್ಪೂನ್ ಇರುತ್ತಲ್ಲ, ಅದನ್ನು ತೊಗೊಂಡು ಈ ಥರ ಮಾಡಿದರೆ ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಹಾಗೆ ಕುತ್ಕೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ನೀರಾಗಲಿ ಇಲ್ಲ ಒಂದು ಹಾಲಾಗಲಿ ತೊಗೊಂಡು ಬಡ್ಸಿರುತ್ತಲ್ಲ, ಆ ಬಡ್ಸಿಂದ ನಾವು ಕಾರ್ನರ್ಗೆ ನಾವು ಇದನ್ನು ಹಚ್ಚಿ ಆಮೇಲೆ ಒತ್ತಿದರೆ ಕರ್ಚಿಕಾಯಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಒಡೆಯಲ್ಲ. ತೋರಿಸ್ತೀನಿ ನೋಡಿ. ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಒತ್ತಬೇಕು ಗಟ್ಟಿಯಾಗಿ, ಅಂದರೆ ಎಣ್ಣೆಗೆ ಹಾಕಿದ ಮೇಲೆ ಒಡೆಯಲ್ಲ ಇದು ಕರ್ಚಿಕಾಯಿ. ನೋಡಿ ಈಗ ನಾನು ಎಡ್ಜ್ ಎಲ್ಲ ಕಟ್ ಮಾಡ್ತೀನಿ, ಶೇಪ್ ಚೆನ್ನಾಗಿ ಬರಲಿ ಅಂತ. ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದನ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಡಿಸೈನು. ಹಾಗೆ ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ಕರ್ಚಿಕಾಯಿ ಮತ್ತು ಮೋದಕ ಎಲ್ಲ ರೆಡಿ ಆಯಿತು. ಈಗ ಎಣ್ಣೆಲಿ ಫ್ರೈ ಮಾಡ್ತೀನಿ. ಮೊದಲು ಮೋದಕ ಹಾಕ್ತಾಯಿದ್ದೀನಿ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ ಆವಾಗ. ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು, ಮೋದಕ ಮತ್ತು ಕರ್ಚಿಕಾಯಿ. ಮೋದಕ ರೆಡಿ ಆಯಿತು, ಕರ್ಚಿಕಾಯಿ ಹಾಕ್ತೀನಿ ಈಗ. ತುಂಬ ಫ್ರೈ ಮಾಡಬಾರ್ದು ಕರ್ಚಿಕಾಯಿನ, ತುಂಬ ಕಲರ್ ಚೇಂಜ್ ಆಗೋವರೆಗೂ ಮಾಡಬಾರ್ದು, ಫ್ರೈ ಮಾಡಬಾರ್ದು. ನೋಡಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕರ್ಜಿಕಾಯಿ ಮತ್ತು ಮೋದಕ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮಿಕ್ಕಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕರಿಬೇಕು, ತುಂಬ ಬ್ರೌನ್ ಆಗೋವರೆಗೂ ಕರಿಬಾರ್ದು ಕರ್ಚಿಕಾಯಿನ. ನೋಡಿ ಕರ್ಚಿಕಾಯಿ ಆಮೇಲೆ ಮೋದಕ ರೆಡಿ ಆಯಿತು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.
ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ. ನಮಸ್ಕಾರ.